ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂಜಾ ಪ್ರವೀಣ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಮಕ್ಕಳೆಲ್ಲ ಮಲಗಿದ್ದಾರೆ. ನಾನು ಬ್ರಷ್ ಮಾಡಿ ಬಂದಿದ್ದಾಯಿತು. ಈಗ ಒಂದು ಗ್ಲಾಸ್ ನೀರು ಕುಡಿಯೋಣ. ಬೆಳಗ್ಗೆನೇ ಎದ್ದು ಒಂದು ಗ್ಲಾಸ್ ನೀರು ಕುಡ್ದು ಸ್ಟಾರ್ಟ್ ಮಾಡಿದ್ರೇ ಅದೊಂಥರ ಡೇ ಸ್ಟಾರ್ಟಪ್ ಆಗೋದು ನನಗೆ. ನೋಡಿ ಫ್ರೆಂಡ್ಸ್, ನೈಟ್ ಮಕ್ಕಳು ಎಲ್ಲ ಸೋಫಾ ಕವರೆಲ್ಲ ಈ ಥರ ಹರಡಿ ಹೋಗಿದ್ದಾರೆ. ಇವಾಗೆಲ್ಲ ನೀಟಾಗಿ ಹಾಸಿ ಸೋಫಾ ಕವರ್ನ ಸ್ವಲ್ಪ ಕಸ ಎಲ್ಲ ಹೊಡ್ಕೊಂಡು ಬಾಗಿಲು ರಂಗೋಲಿ ಹಾಕಿ ನೆಕ್ಸ್ಟ್ ನಿಮ್ಮ ಜೊತೆ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ಇವತ್ತು ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಕಸ ಎಲ್ಲ ನೀಟಾಗಿ ಹೊಡೆದು ಸೊ ಇವಾಗ ರಂಗೋಲಿ ಬಿಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಬೇಸಿಕ್ ಕೆಲಸ ಏನೇನಿದೆ ಎಲ್ಲ ಮುಗಿಸ್ಕೊಂಡೆ. ಸೊ ಇವಾಗ ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ಬಂದು ನಿಮ್ಗೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಆದಷ್ಟು ಕ್ವಿಕ್ಕಾಗಿ ನಿಮ್ಮ ಜೊತೆ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೋ, ಬನ್ನಿ. ಸೊ ಫ್ರೆಂಡ್ಸ್, 90% ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿ ಜೋಡಿಸ್ಕೊಂಡಿದ್ದೀನಿ. ಇನ್ನು 10% ಇದೆ. ಕ್ವಿಕ್ಕಾಗಿ ಕಟ್ ಮಾಡ್ತಿದ್ದೀನಿ. ನೋಡಿ, ಈ ಆನಿಯನ್ ಕಟ್ ಮಾಡೋದಂತೂ ನನಗೆ ನಿಜವಾಗ್ಲೂ ಇಷ್ಟ ಆಗೋಲ್ಲ. ಕಣ್ಣೆಲ್ಲ ತುಂಬ ಉರಿತಾಯಿತ್ತು. ನಿಮಗೂ ಹಾಗೆ ಆಗುತ್ತಾ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಒಂದು 3 ತೊಗೊಂಡು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಶುಂಠಿ ಇಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಇದಿಷ್ಟು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಟೀ ಟೇಬಲ್ ಸ್ಪೂನು ಕಡಲೆ, 1 ಬಟ್ಲಷ್ಟು ಇದು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಇಷ್ಟು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ. ಮತ್ತು ಮಿಕ್ಸಿ ಮಾಡ್ಕೊಳ್ಳೋಕೆ ಈರುಳ್ಳಿ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇದನ್ನು ಸಹ ಮಿಕ್ಸಿ ಮಾಡ್ಕೋಬೇಕು ನೀವು. ನೆಕ್ಸ್ಟ್ 1 ಟೀ ಟೇಬಲ್ ಸ್ಪೂನ್ ಗಸಗಸೆ, ಇಷ್ಟು ಚಕ್ಕೆ, ಒಂದು 5 ಏಲಕ್ಕಿ, 1 ಟೇಬಲ್ ಸ್ಪೂನು ಸೋಂಪು. ಇದು ಬ್ಲ್ಯಾಕ್ ಇರೋದು ಲವಂಗ ಸ್ವಲ್ಪ ಮಿಕ್ಸ್ ಆಗಿಬಿಟ್ಟಿದೆ. ಇದು
ಲವಂಗ ಒಂದು 10 ತೊಗೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸು, ಇಷ್ಟು ಮತ್ತು ಇಷ್ಟು ಈರುಳ್ಳಿ ಇಷ್ಟು ನಾವು ಮಿಕ್ಸಿಲಿ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಆನಿಯನ್ನು ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ 2 ಒಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗೆ ಒಗ್ಗರಣೆಗೆ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನಾನು ಕಟ್ ಮಾಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಬೇಗ ಟಿಫನಿಗೆ ಕೊಡೋಣ ಅಂತ ಬೇಕಾಗಿ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಅಷ್ಟು ಏನು ಇಂಗ್ರೀಡಿಯೆಂಟ್ಸ್ ತೋರಿಸ್ದೆ ಅದಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಲಿ. ಸೊ ಫ್ರೆಂಡ್ಸ್, ಇವಾಗ ನಾನು ಎಣ್ಣೆ ಹಾಕಿದ್ದೀನಿ. ಇವಾಗ ಆನಿಯನ್ ಹಾಕ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಆಯಿಲ್ ಹಾಕಿ ಆನಿಯನ್ ಹಾಕಿದ್ದೆ. ನೆಕ್ಸ್ಟ್ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಚಿಕನ್ ವಾಶ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ, ಈಗ ಅರ್ಧ ಟೀ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಸ್ವಲ್ಪ ಮಿಕ್ಸ್ ಮಾಡೋಣ. ಸೊ ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ. ನೆಕ್ಸ್ಟ್ ಈಗ 5 ಮಿನಿಟ್ಸ್ ಆಗಿದೆ. ಚಿಕನ್ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು 3 ಟೀ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಒಂದು 3 ಟೀ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇದು ನಮ್ಮ ಮನೆಯಲ್ಲೇ ಮಾಡಿರುವಂತಹ ಪುಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಸ್ವಲ್ಪ ಡ್ರೈ ಮಾಡಿಕೊಂಡೆ ಚಿಲ್ಲಿ ಪೌಡ್ರ್ ಮತ್ತು ಧನಿಯಾ ಪೌಡ್ರು ಹಾಕ್ಕೊಂಡು. ಸೊ ಇವಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಆ ಒಂದು ಪೇಸ್ಟ್ನ ಹಾಕ್ತಾಯಿದ್ದೀನಿ ನೋಡಿ. ಸೊ ಇವಾಗ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ಸೊ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ 1 ಚಮಚ ನೀರು ಹಾಕ್ತಾಯಿದ್ದೀನಿ. 1 ಚಮಚಷ್ಟೇ ಸಾಕು ನೀರು. ನಾವು ರೈಸ್ಗೂ ಊಟ ಮಾಡ್ಬೋದು ಮತ್ತು ಚಪಾತಿಗೂ ಊಟ ಮಾಡ್ಬೋದು. ಬೆಂದಮೇಲೆ ಒಂದು ತಿಕ್ಕಾಗಿ ಇರೋ ಥರ ಕನ್ಸಿಸ್ಟೆನ್ಸಿಲಿ ನಮಗೆ ಬರುತ್ತೆ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಇವಾಗ ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ ನಾನು. ಸೊ ನೋಡಿ, 10 ಮಿನಿಟ್ಸ್ ಆಗಿದೆ. ನಾನು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತಿಕ್ಕಾಗಿ ಬಂದಿದೆ ಈ ಕನ್ಸಿಸ್ಟೆನ್ಸಿಲಿ. ಸೊ ಚಿಕನ್ ಗ್ರೇವಿ ರೆಡಿಯಾಗಿದೆ. ನಾನು ಊಟಕ್ಕೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ತಿಕ್ಕಾಗುತ್ತದು. ಲಿಡ್ ಕ್ಲೋಸ್ ಮಾಡಿ. ಸೊ ಫ್ರೆಂಡ್ಸ್, ನಾನು ಹೇಳಿದ್ದೆ ಅಲ್ವಾ ಊಟಕ್ಕೆ ರೆಡಿ ಮಾಡೋ ಅಷ್ಟರಲ್ಲಿ ಇಷ್ಟು ತಿಕ್ಕಾಗಿರೋ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ತಿಕ್ಕಾಗಿ ಕರೆಕ್ಟಾಗಿ ಬಂದಿದೆ ಅಲ್ವಾ. ಸೊ ಫ್ರೆಂಡ್ಸ್, ನನ್ನ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನಾನು ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ಅವ್ರಿಗೂ ತಿಂಡಿಗೆ ಮಾಡಿಬಿಟ್ಟಿದ್ದೆ ನಾನು ಬೆಳಗ್ಗೆನೇ ಮಾಡಿದ್ದೆ. ಯಾಕಂದರೆ ನಾಳೆ ಮಂಡೇ ಆಗಿರೋದ್ರಿಂದ ನಾವು ಯಾರೂ ತಿನ್ನಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಮಾಡಿದ್ದಂಥದ್ದು. ಈಗ ಮಕ್ಕಳೆಲ್ಲ ಟಿಫನಿಗೆ ಕಾಯ್ತಾ ಇದ್ದಾರೆ. ಅವ್ರಿಗೆ ಊಟ ಇಡೋಣ, ಅಲ್ಲ ಟಿಫನ್ ಇಡೋಣ. ನೋಡಿ ಫ್ರೆಂಡ್ಸ್, ಅಡುಗೆ ಆಗೋಷ್ಟೊಳಗೆ ಯಾವ ಥರ ಸ್ವೆಟ್ ಆಗಿದ್ದೀನಿ. ತುಂಬ ಸಿಕ್ಕಾಬಟ್ಟೆ ಸೆಕೆ ಇದೆ. ಅಡುಗೆ ಮಾಡ್ಕೊಂತಾನೆ ಪಾತ್ರೆ ಎಲ್ಲ ನೀಟಾಗೆಲ್ಲ ತೊಳೆದು ಇಟ್ಕೊಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಅಡುಗೆ ಮಾಡೋ ಅಷ್ಟರೊಳಗೆ ಇಷ್ಟು ಪಾತ್ರೆ ಆಗಿದ್ದು ಎಲ್ಲ ತೊಳೆದಿದ್ದೀನಿ. ನೀರೆಲ್ಲ ಇಳ್ಕೊಂಡು ನಮ್ಮದು ಊಟ ಎಲ್ಲ ಆದಮೇಲೆ ಎಲ್ಲ ಜೋಡಿಸ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಊಟ ಕೊಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ.
अच्छा वो जो मोतियों की खेती कर रहा है तो मेरे कंगन बोकर मेरे नए कंगन उगा दो ना एक बार मेरे खेत में मोतियों के नजर आ जाने तो फिर देखते हैं कि कौन किस पर हंसता है ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್. कृष्ण क्या ನಾನು ಯಾವ ಥರ ಮಾಡಿದ್ದೀನಿ ಅದೇ ಥರ ಫಾಲೋ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ. ನಿಜವಾಗ್ಲೂ ಡೆಫಿನೆಟ್ಲಿ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ. ಅಕಸ್ಮಾತ್ ನೀವು ಟ್ರೈ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ ಚೆನ್ನಾಗಿ ಬಂದಿತ್ತು ಅಂತ. ಸೊ ಊಟ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ತಾನೇ ಊಟ ಆಯಿತು. ತುಂಬ ಸೆಕೆ ಇದೆ, ಅದಕ್ಕೆ ಆಚೆ ಬಂದು ಕೂತಿದ್ದೀನಿ ಸ್ವಲ್ಪ ಗಾಳಿಗೆ. ಊಟ ಮಾಡಿ ತಟ್ಟೆ ಮಾತ್ರ ಇದು ಒಂದು 4 ಅಷ್ಟು ಮಾತ್ರ ತೊಳೆದು ಬಂದೆ, ಯಾಕಂದರೆ ಪಾತ್ರೆ ಜಾಸ್ತಿ ಇರಲಿಲ್ಲ. ಆವಾಗಲೇ ಅಡುಗೆ ಮಾಡ್ತಾನೆ ನಾನೆಲ್ಲ ಕ್ಲೀನ್ ಬಿಟ್ಟಿದ್ದೆ ಕಿಚನ್ನು. ನಮ್ಮ ಮನೇಲಿ ಫ್ರೂಟ್ಸ್ ತಂದಿದ್ದಾರೆ, ಜ್ಯೂಸ್ ಮಾಡಬೇಕು ಇವಾಗ. ಮಕ್ಕಳು ಸೆಕೆ ಆಗ್ತಿರೋದಕ್ಕೆ ನಮ್ಮ ಮಮ್ಮಿ ಏನಾದರೂ ಜ್ಯೂಸ್ ಮಾಡಿಕೊಡು ಮಮ್ಮಿ ಅಂತ ಕೇಳ್ತಾಯಿದ್ರು. ಸೊ ನನಗೂ ಕುಡಿಯೋಂಗೆ ಆಗೈತೆ ಸ್ವಲ್ಪ, ಈ ಸೆಕೆಗೂ ಅದಕ್ಕೂ ಸ್ವಲ್ಪ. ಸೊ ಜ್ಯೂಸ್ ಮಾಡಿ ಕುಡಿಯೋಣ ಬನ್ನಿ. ಸೊ ಫ್ರೆಂಡ್ಸ್, ಹಸ್ಬೆಂಡ್ ಫ್ರೂಟ್ಸ್ ಎಲ್ಲ ತಂದಿದ್ರು. ಇವತ್ತು ನಮ್ಮ ಭದ್ರಾವತಿಲಿ ಸಂತೆ ಇರೋದ್ರಿಂದ ಸೊ ಎಲ್ಲದನ್ನು ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಅಮ್ಮ ಮತ್ತು ನನ್ನ ತಂಗಿ ಫೋನ್ ಮಾಡಿದರು, ಫೋನಲ್ಲಿ ಮಾತಾಡ್ತಾ ಒಳ್ಳೆ ಟೈಮ್ ಪಾಸ್ ಮಾಡ್ತಾ ಎಲ್ಲ ತೆಗ್ದಿಟ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಆಚೆ ಕೂತಿದ್ದಾರೆ ಮಕ್ಕಳು ಮತ್ತು ಹಸ್ಬೆಂಡು. ಅವರಿಗೆಲ್ಲ ಜ್ಯೂಸ್ ಕೊಡ್ತೀನಿ ಇವಾಗ. ಯಪ್ಪ ಈ ಬಿಸಿಲಿಗೆ ಎಷ್ಟು ಜ್ಯೂಸ್ ಕೊಟ್ಟರು ಕುಡಿಯೋಣ ಅನಿಸುತ್ತೆ ಫ್ರೆಂಡ್ಸ್, ಅಷ್ಟು ಸೆಕೆ ಆಗಿದೆ. ಸೊ ಫ್ರೆಂಡ್ಸ್, ಮಾರ್ನಿಂಗ್ ಟು ಆಫ್ಟರ್ನೂನ್ ಸಂಡೇ ರೂಟೀನ್ ಹೀಗಿತ್ತು. ಹಾಗೆ ಇದು ಚಿಕನ್ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಲ್ವಾ, ಗ್ರೇವಿ ಹೇಗೆ ಮಾಡೋದು ಅಂತ. ನಿಜವಾಗ್ಲೂ ನೀವು ಮನೇಲಿ ಟ್ರೈ ಮಾಡಿ, ತುಂಬ ರುಚಿಯಾಗಿ ಬಂದಿತ್ತು. ನಾನು ಆಚೆಯಿಂದ ತಂದಿರುವಂಥ ಯಾವ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರೋಂಥ ಯಾವ ಪೌಡ್ರು ಯೂಸ್ ಮಾಡಿದೆ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಲ್ವ ಅಷ್ಟನ್ನೇ ಹಾಕಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಪ್ಲೀಸ್ ಮಸ್ಟ್ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಹಾಗೆ ಅಕಸ್ಮಾತ್ ನೀವೇನಾದ್ರು ಟ್ರೈ ಮಾಡಿದರೆ ಪ್ಲೀಸ್ ನನಗೊಂದು ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿತ್ತು ಅಂತ. ನಾನು ಆ ಕಮೆಂಟ್ ಓದಿ ಖುಷಿ ಪಡ್ತೀನಿ ಅಂತ ಹೇಳ್ತಾ, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.